ಅಂತಂದರೆ ಆಪ್ತ ಸಹಾಯಕ ಬಿಭವ್ ಕುಮಾರ್ ವಿರುದ್ಧ ನನಗೆ ಬಡಿದ್ರು ಹೊಡೆದ್ರು ಅರಿವು ಹೊಡೆದ್ರು ಅಪಮಾನ ಮಾಡಿದ್ರು ಅಂತ ಆರೋಪ ಮಾಡಿ ಇವತ್ತು ಮಹಿಳಾ ಆಯೋಗದ ಮೂಲಕ ಪ್ರೆಷರ್ ತಂದ. ಅದರಲ್ಲೂ ಕೇಂದ್ರದಲ್ಲಿ ಇವತ್ತು BJP ಸರ್ಕಾರ ಇರೋದರಿಂದ ಅವ್ರನ್ನ ಬಂಧನ ಮಾಡಿ ಒಳಗೂ ಹಾಕಿದ್ದಾರೆ ಬಿಭವ್ ಕುಮಾರ್ ಅವರನ್ನು. ಹೇಗಪ್ಪ ಅಂತಂದ್ರೆ ಇವತ್ತು ಈ ಘಟನೆಯಿಂದಾಗೆ ಆಮ್ ಆದ್ಮಿ ಮತ್ತೊಬ್ಬ ವ್ಯಕ್ತಿ ಒಳಗೆ ಹೋಗುವಂಥ ಸಾಧ್ಯತೆಗಳಿದ್ದಾವ ಅನ್ನೋದು ಒಂದು ವಾತಾವರಣ ನಿರ್ಮಾಣ ಆಗಿದೆ ದಿಲ್ಲಿಯಲ್ಲಿ. ಯಾಕಂದ್ರೆ ಬಿಭವ್ ಕುಮಾರ್ ಅವ್ರನ್ನ ಬಡಿದ್ರು ಇಲ್ಲೋ, ಅವ್ರು ಅರಿವಿ ಹರಿದ್ರು ಇಲ್ಲೋ, ಬೈದರು ಇಲ್ಲೋ, ಅದು ಇವರು ಆರೋಪ ಮಾಡ್ತಾಯಿದ್ದಾರೆ. ಆದರೆ ಅದಕ್ಕೆ ಇದುವರೆಗೆ ಸಾಕ್ಷಿಗಳಿಲ್ಲ. ಬಟ್ ಅವತ್ತು ಅವರು ಅಲ್ಲಿಯ ಒಳಗಿನ ಜನರಿಂದ ಕೈ ಹಿಡಿದು ನುಗ್ಗಿಸ್ಕೊಂಡು ಹೊರಗೆ ತಂದು ಬಿಟ್ಟಿದ್ರು ಮಾತ್ರ ಸತ್ಯದ. ಆ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಪೆಟ್ಟುಗಳಾಗಿರಲಿಲ್ಲ, ಅರಿವು ಹರಿದಿರಲಿಲ್ಲ ಅನ್ನೋಂಥ ವಾದವನ್ನು ಒಂದು ವಿಡಿಯೋ ಮೂಲಕ ಇವರು ಪ್ರತಿಪಾದಿಸ್ತಾ ಇದ್ದಾರೆ ಆಮ್ ಆದ್ಮಿ ಅವರು. ಅದೆಷ್ಟು ಸರಿ, ಎಷ್ಟು ತಪ್ಪ, ಎಷ್ಟು ಸುಳ್ಳು, ಎಷ್ಟು ಸತ್ಯ ಅನ್ನೋದು ಇನ್ನು ನೋಡಬೇಕಾದ್ರೆ ಮುಂಬರುವ ದಿನದಲ್ಲಿ ಯಾವ್ದು ನಿಲ್ಲಬಹುದು ಅಂತೇಳಿ. ಬಟ್ ಇವೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಒಂದು ಕಡೆ ಬಿಡುಗಡೆ ಜಾಮೀನು ಮೇಲೆ ನಮ್ಮ ಇವರು ಕೇಜ್ರಿವಾಲ್ರದು, ಇನ್ನೊಂದು ಕಡೆ ಮತ್ತೊಂದು ಕೇಸ್ ಶುರುವಾಗಿಬಿಡ್ತು. ಸ್ವಾತಿ ಮಾಲೇವಾಲ್ ಅವರು ಆಮ್ ಆದ್ಮಿ ಅವರು ಒಂದು ಏನೋ ನೇಮಕಾತಿಯಲ್ಲೇ ಅಕ್ರಮ ನೇಮಕಾತಿಯಲ್ಲೇ ಪಾಲ್ದಾರಾಗಿರಂದ್ರೆ ಕೂಡ ಇನ್ನು ಆಮ್ ಆದ್ಮಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅನ್ನೋದ್ರೊಳಗಾಗಿನ ಅವರು ಹೋಗಿ ಅಲ್ಲೇ ಈ ಗದ್ದಲ ಎಬ್ಬಿಸಿದ್ರು. ಅವರ ನಮ್ಮ ಬಿಭವ್ ಕುಮಾರ್ ಅವರ ಅಭಿಪ್ರಾಯದಲ್ಲಿ ಅವರಾಗಿ ಬಂದಿಲ್ಲ ಈ ನಮ್ಮ ಸೆಕ್ಯೂರಿಟಿಯನ್ನು ತೊಂದರೆ ಕೊಟ್ಟಿದ್ದಕ್ಕಾಗಿ ಮತ್ತು ಅಸಭ್ಯ ಭಾಷೆಯನ್ನು ಬಳಸಿದ್ದಕ್ಕಾಗಿ ನಾವು ಹೊರಗೆ ತಂದು ಹಾಕಿದ್ದೀವಿ ಅವರು ಅನ್ನುವಂಥ ಮಾತು. ಇನ್ನೂ ಮುಂದೋಗಿ ಆತಿಶಿ ಅವರು ಏನು ಹೇಳ್ತಾರಪ್ಪ, ಆತಿಶಿ ಅವರು ಇಲ್ಲ ಅವರು ಕೇಜ್ರಿವಾಲ್ರ ಮೇಲೆ ಏನು ಬಿಭವ್ ಕುಮಾರ್ ಮೇಲೆ ಏನು ಮಾಡಬೇಕಂತ ಮಾಡಿದ್ದಾರೆ, ಈಗ ಏನು ಆರೋಪ ಮಾಡಬೇಕಾಗಿತ್ತು ಅದನ್ನು ಕೇಜ್ರಿವಾಲ್ ಮಾಡಿ ಮತ್ತು ಅವ್ರನ್ನ ಜೈಲಿಗೆ ಹಾಕುವಂಥ ಪ್ರಯತ್ನ ಮಾಡಿದರು ಅಂತ ಆತಿಶಿ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳ? ಅದೇ ಕಾಲಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ BJP ಕಚೇರಿ ಕಡೆಗೆ ನಮ್ಮ ಹೆಜ್ಜೆ ನಮ್ಮ ನಡಿಗೆ ಅಂತೇಳಿ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಇವೆಲ್ಲ ಸುಳ್ಳು ಕೇಸುಗಳನ್ನ ಹಾಕಿ ನಮ್ಮ ಈ ಒಂದು ಆಮ್ ಆದ್ಮಿಯನ್ನು ಕೊಲಾಪ್ಸ್ ಮಾಡಬೇಕು ಅಂತ ಕೂತಿದ್ದಾರೆ ಇವರು, ನಾಶ ಮಾಡಬೇಕು ಕೂತಿದ್ದಾರೆ ಇವರು. ಆದರೆ ಜನ ಇದನ್ನು ನೋಡ್ತಾ ಇದ್ದಾರೆ, ನಾಶ ಆಗುವುದಿಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ AP ಸಂಸದ ರಾಘವ್ ಚಡ್ಡಾ ಅವರನ್ನಾಗಲಿ ಮತ್ತು ಅದೇ ಕಾಲಕ್ಕೆ ಆತಿಶಿ ಅವರನ್ನಾಗಲಿ ಸೌರಭ್ ಭರದ್ವಾಜ್ ಇವರನ್ನಾಗಲಿ ಎಲ್ಲರೂ ಒಳಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಇವರು. ಅದಕ್ಕೆ ನೀವು ಅಲ್ಲಿ ಯಾಕೆ ಒಳಗೆ ಹಾಕಿದ್ರೆ ನಾವು ನಿಮ್ಮ ಮನೆಯಾಗ ಬಂದು ಕೂಡ್ತೀವಿ ಅಂದರೆ BJP ಕಾರ್ಯಾಲಯದಲ್ಲಿ ಬಂದು ಕೂಡ್ತೀವಿ, ಅಲ್ಲಿ ನಮ್ಮ ಬಂಧನ ಮಾಡಿ ನಡೆಸಿದ್ದಾರೆ. ಒಟ್ಟಿನಲ್ಲಿ ಸದಾ ಈ ಒಂದು ಕಳೆದ 7-8 ವರ್ಷಗಳಿಂದ BJP ಮತ್ತು ಆಮ್ ಆದ್ಮಿ ನಡುವೆ ಸದಾ ತಿಕ್ಕಾಟ ಅತಿ ಐತ್ರಿ. ಒಂದಿಲ್ಲ ಒಂದು ಕಾರಣಕ್ಕಾಗಿ ಉಪರಾಜ್ಯಪಾಲರು ಏನು ಹಸ್ತಕ್ಷೇಪ ಮಾಡ್ತಿರ್ತಾರೆ ಆಡಳಿತದಲ್ಲ, ಮತ್ತೇನು ಆಯಿತು ಕಡೆಗೆ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟಿಂದ ಹೇಳಿಬಿಡ್ತು ಇಲ್ಲ ಅವ್ರ ಆಡಳಿತ ಅವ್ರು ಮಾಡಿ ಬಿಟ್ಬಿಡ್ರಿ ಅವ್ರನ್ನ ಅಂತೇಳಿ. ಆದರೂ ಬಿಡಲು BJPಗರು ಒಂದು ಕಾನೂನು ಮಾಡಿಕೊಂಡ ಉಪರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಯಾವುದು ದಾಟವಾಗಿಲ್ಲ. ಅಂದರೆ ಉಪರಾಜ್ಯಪಾಲ ಈ ಕೇಂದ್ರದಿಂದ ನೇಮಣಿಕೆ ಆದಂಥ ವ್ಯಕ್ತಿ ದೆಹಲಿಯನ್ನು ಆಳುವಂಥ ಒಂದು ವ್ಯವಸ್ಥೆ ಮಾಡಿಬಿಟ್ರು, ಅಮೆಂಡ್ಮೆಂಟ್ ಅಂತ. ಇಲ್ಲಿವರೆಗೆ ಬಂದು ಹತ್ತದ. ಇವತ್ತು ನೋಡ್ರಿ ನಿಮಗೆ ಗೊತ್ತದ ಆಮ್ ಆದ್ಮಿ ಕೈಯಲ್ಲಿ ದೆಹಲಿಯ ಆಡಳಿತದ, ಆದರೂ ಹೆಸರಿಗೆ ಮಾತ್ರ ಆಡಳಿತ. ಅದೇ ಕಾಲಕ್ಕೆ ಅಲ್ಲಿಯ ಇದು ಏನಪ್ಪ ಅಂದ್ರೆ ಅಲ್ಲಿ ಕಾರ್ಪೊರೇಷನ್, ದೆಹಲಿ ಕಾರ್ಪೊರೇಷನ್ ಸಹಿತ ಅವ್ರ ಕೈಯಲ್ಲದ. ಜನ ಎರಡೂ ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಇದು ಕಾರ್ಪೊರೇಷನ್ ಕೊಟ್ಟಿದ್ದಾರೆ, ಜೊತೆಗೆ ನಮ್ಮ ಈ ಒಂದು ದೆಹಲಿಯ ಒಂದು ಆಡಳಿತ ಸರ್ಕಾರವನ್ನು ಸಹಿತ ಆಮ್ ಆದ್ಮಿಗೆ ಕೊಟ್ಟಿದ್ದಾರೆ, ಆಮ್ ಆದ್ಮಿ ಕೈಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಕೊಡ್ತಾರೋ ಅಂತಂದರೆ ಅವ್ರು ಕೆಲಸ ಮಾಡೋದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿ ಜನ ಸಾಕಷ್ಟು ಇಂಟೆಲಿಜೆಂಟರು, ಬುದ್ಧಿವಂತರು, ಸಾಕಷ್ಟು ಆರೋಪ ಮೇಲೆ ಮಾಡ್ತಾನೆ ಇದ್ದಾರೆ ಇಲ್ಲಿವರೆಗೆ ನಮ್ಮ ಈ ಒಂದು BJPಗರು. ಅದರಲ್ಲೂ ಮೋದಿಯವರ ಬಂಟರು, ಅಲ್ಲಿ ಪೊಲೀಸರು ಅನೇಕ ಆರೋಪ ಮಾಡ್ತಾ ಬಂದಿದ್ದಾರೆ. ಆದರೆ ಅವು ಹಂಗೆ ತಿಕ್ಕಾಟ ನಡೀತಾನೆ ಇದೆ. ಹಿಂಗೆ ನಡೆದಾಗ ಈ ಒಂದು ತಿಕ್ಕಾಟ ಹೇಗೆ ನಡೀತು ಅನ್ನೋದು ಈಗ ಹೇಳ್ತೇನೆ ನಿಮಗೆ. ಅಲ್ಲಿ ಏನಪ್ಪ ಅಂದ್ರೆ ಒಟ್ಟಿನಲ್ಲಿ ಆಮ್ ಆದ್ಮಿಯನ್ನು ನಾವು ಮುಗಿಸಲೇಬೇಕು ಅನ್ನೋಂಥ ವಿಚಾರ BJPಗರಲ್ಲಿ ಇರ್ಬೋದು, ಇಲ್ಲ ಅಂತಲ್ಲ. ಮತ್ತು ಯಾವ ಪಕ್ಷ ಆದರೂ ಅದೇ ರೀತಿ ಅದ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದರು ಮೋದಿಯವರ ಆರಂಭದಲ್ಲೇ. ಮತ್ತು ಹಂಗಂತ ಕೇಜ್ರಿವಾಲ್ ಮುಕ್ತ ದೆಹಲಿ ಮಾಡ್ಬೇಕಂತ ಅವ್ರ ಸಲ ಇರ್ಬೋದು. ತಾವು ವಿರೋಧಿಗಳನ್ನು ಇಲ್ಲದಂಗೆ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ನಾವು ಅನೇಕ ವಿಷಯಗಳಲ್ಲೇ ತಮ್ಮ ಪಕ್ಷದಲ್ಲಿ ನಮ್ಮ ವಿರೋಧಿಗಳು ಯಾರಿದ್ದಾರೆ ಅವ್ರ ಮನೆ ಕಳಿಸ್ತಾ ಇದ್ದಾರೆ. ಮತ್ತು ವಿರೋಧಿಗಳಂತ ಪ್ರಶ್ನೆನೇ ಇಲ್ಲ. ಕೇಜ್ರಿವಾಲ್ ಆಯ್ತು, ಇವತ್ತು ರಾಹುಲ್ ಗಾಂಧಿ ಆಯಿತು, ಈ ಇಬ್ಬರನ್ನ ಮುಗಿಸಲೇಬೇಕು ಅನ್ನುವಂಥ ದೃಢವಾದ ನಿರ್ಧಾರನ ಮೋದಿಯವ್ರು ಮಾಡಿದ್ದಾರೆ ಅಂತ ಕಾಣ್ತದೆ. ಅದಕ್ಕಾಗಿ ಈ ಒಂದು ದೃಢತೆ